ನಿನ್ನೆ ನೆಲಮಂಗಲದ ಬಳಿ ಒಂದು ಕಾರು ಓವರ್ಟೇಕ್ ಮಾಡಕ್ಕೆ ಹೋಗಿದ್ದ ಕಾರಣಕ್ಕೋಸ್ಕರ ಮಾಜಿ ಸಂಸದರು ಹೋಗಿ ಒಂದಿಷ್ಟು ಗಲಾಟೆಯನ್ನ ಮಾಡಿದ್ರು. ಅನಂತಕುಮಾರ್ ಹೆಗಡೆ, ಗನ್ಮ್ಯಾನ್ ಶ್ರೀಧರ್, ಕಾರು ಚಾಲಕ ಮಹೇಶ್ ಮೂವರಿಗೂ ಕೂಡ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಕರಣದಲ್ಲಿ ಈಗ ಇಬ್ಬರನ್ನ ದಾಬಾಸ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ ಎದುರು ಹಾಜರುಪಡಿಸುತ್ತಾರೆ. ಇತ್ತ ಮೂವರಿಂದ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ, ಗನ್ಮ್ಯಾನ್ ಶ್ರೀಧರ್, ಕಾರು ಚಾಲಕ ಮಹೇಶ್ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನೆಲಮಂಗಲದಲ್ಲಿ ರೋಡ್ ರೇಜ್ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಇಬ್ಬರನ್ನ ಈಗ ದಾಬಾಸ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಮೂವರು ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಸೊ ನಿನ್ನೆ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಈ ಬೆಳವಣಿಗೆ. ಏನಾಯಿತು ಅನ್ನುವಷ್ಟರಲ್ಲಿ ಇವ್ರಿಗೆ ಹೊಡೆದಿದ್ರು. ಅಲ್ಲಿ ಗೋಳಾಟ ನಡೀತಾ ಇತ್ತು. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಕರ್ಕೊಂಡು ಬಂದು ಎಲ್ಲರನ್ನು ವಿಚಾರಣೆ ಮಾಡ್ತಾಯಿದ್ರು. ಯಾರ ತಪ್ಪು ಏನು ಅನ್ನುವಂಥದ್ದು ನೋಡೋಕ್ಕೆ ಹೋಗಿದ್ರು. ಓವರ್ಟೇಕ್ ಮಾಡೋಕ್ಕೆ ಹೋಗಿ ಗಾಡಿಗೆ ಲೈಟಾಗಿ ಟಚ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅನಂತಕುಮಾರ್ ಹೆಗಡೆ ಅವರ ಡ್ರೈವರ್ ಮಹೇಶ್ ಅಲ್ಲಿ ನೋಡ್ತಾ ಇದ್ದೀರಾ, ಅವರು ಹೊಡೆಯುವಂಥ ಕೆಲಸ ಮಾಡಿದರು. ಅದು ದೃಶ್ಯದಲ್ಲೂ ಕೂಡ ಸೆರೆಯಾಗಿತ್ತು. ಇನ್ನೊಂದು ಕಡೆಗೆ ಗನ್ಮ್ಯಾನ್ ಶ್ರೀಧರ್ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಆ ಎಲ್ಲವನ್ನ ಕೂಡ ಪೊಲೀಸರು ವಿಚಾರಣೆ ಮಾಡಿ ಈಗ ಇಬ್ಬರನ್ನ ಬಂಧಿಸಿದ್ದಾರೆ. ಮೂವರು ವಿಚಾರಣೆಗೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಫೈನಲಿ ಈ ವಿಚಾರ ಏನಾಯಿತು, ಯಾತಕ್ಕೋಸ್ಕರ ಈ ರೀತಿಯಾಗಿ ಹೊಡೆಯುವಂತ ಪರಿಸ್ಥಿತಿ ಬಂತು ಅಂತ ಏನಾದರೂ ಗೊತ್ತಾಯ್ತಾ? ಅರುಣ್, ಏನಂತ ಹೇಳಿದ್ರೆ ನೆನೆ ನಡೆದಂತ ಘಟನೆ ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಬಳಿ ಈ ಘಟನೆ ಗಲಾಟೆ ಆಗಿತ್ತು. ಈಗಾಗಲೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳನ್ನ ಈಗಾಗಲೇ ಒಂದು ವಿಚಾರಣೆ ಕೂಡ ಮಾಡಿ ಈಗ ನ್ಯಾಯಾಲಯಕ್ಕೆ ಒಂದು ಹಾಜರನ್ನ ಪಡಿಸಿದ್ದಾರೆ. ನೆಲಮಂಗಲದ ನ್ಯಾಯಾಲಯದಲ್ಲಿ ಈಗಾಗಲೇ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ಅಂತ ಹೇಳಿದ್ರೆ ಈಗಾಗಲೇ ಎಲ್ಲಾ ರೀತಿಯ ವಿಚಾರಣೆಯನ್ನ ಮುಗಿಸಿರುವಂತಹ ಪೊಲೀಸರು ಈಗ ಏನಂತ ಹೇಳಿದ್ರೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸಿ ಈಗ ಗನ್ಮ್ಯಾನ್ ಅನಂತಕುಮಾರ್ ಹೆಗಡೆ ಅವರ ಗನ್ಮ್ಯಾನು ಶ್ರೀಧರ್ ಮತ್ತೆ ಚಾಲಕ ಮಹೇಶ್ ಅವ್ರನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಒಂದು ವಿಚಾರಣೆ ನಡೀತಾ ಇದೆ. ಅರುಣ್, ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಇದು ರೋಡ್ ರೇಜ್ ಪ್ರಕರಣ ಅಂತ ಆಗಿದೆ. ಅನೇಕ ಕಡೆಗಳಲ್ಲಿ, ಬೆಂಗಳೂರು ಕಡೆಯಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ರೆ ರೋಡ್ ರೇಜ್ ಪ್ರಕರಣಗಳನ್ನು ಯಾರೋ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂತೇಳಿ, ಯಾರೋ ಹಾರ್ನ್ ಹೊಡೆದ್ರು ಅಂತ ಹೇಳಿ, ಏನೇನೋ ಕಿರಿಕಾಯಿತು ಅಂತೇಳಿ ನಡು ರೋಡಲ್ಲೇ ನಿಲ್ಲಿಸ್ಬಿಟ್ಟು ಗಲಾಟೆ ಮಾಡೋದು, ಹೊಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು, ಕಾನೂನನ್ನು ಕೈಗೆತ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ, ಗನ್ಮ್ಯಾನ್ ಮತ್ತು ಶ್ರೀಧರ್ ಮತ್ತು ಅನಂತಕುಮಾರ್ ಹೆಗಡೆ ಅವರು ಕೂಡ ಅಲ್ಲೇ ಇದ್ದರು. ಕಾರು ಚಾಲಕ ಮಹೇಶ್ ಕೂಡ ಈ ರೀತಿಯಾಗಿ ರೋಡ್ ರೇಜ್ ಪ್ರಕರಣದಲ್ಲಿದ್ದಾರೆ. ಈ ಪ್ರಕರಣ ಇನ್ಯಾವ ಸ್ವರೂಪ ಪಡ್ಕೊಳ್ಳುತ್ತೋ ನೋಡಬೇಕಾಗಿದೆ.